ಬೇಜಾರು ಮಾಡ್ಕೊಬಿಡಿ. ಇಷ್ಟು ದಿನ ನನಗೆ ತುಂಬ ಸ್ಟ್ರೆಸ್ ಇತ್ತು ಗರ್ಲ್ಸ್, ಸ್ಟಡೀಸ್ದು ಅದು ಇದು ಎಲ್ಲ ಸ್ಟ್ರೆಸ್ ತುಂಬ ಆಗೋಗಿತ್ತು. ಅದಕ್ಕೆ ಇಷ್ಟು ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಹ್ಯಾಪಿ ಫಾರ್ ದ್ಯಾಟ್ ಆ್ಯಂಡ್ ಹೋಪ್ ಯು ಗೈಸ್ ವೇರ್ ವೈಟಿಂಗ್ ಫಾರ್ ಮೈ ವ್ಲಾಗ್ಸ್. ನಾನು ರೆಡಿ ಆದರೂ ನಮ್ಮ ಮನೇಲಿ ಯಾರೂ ರೆಡಿ ಆಗಲ್ಲ, ಅದೊಂದೇ ಬೇಜಾರಾಗುತ್ತಲ್ವ ವಯಸ್ಸು. ಈ ಥರ ಎಲ್ಲ ಮಾಡಬಾರ್ದು. ಯಾರಿಗಾದರೂ ಬೇಜಾರಾಗುತ್ತೆ. ಬೇಗ ಬೇಗ ರೆಡಿ ಆಗಬೇಕು, ಬೇಗ ಬೇಗ ಹೊರಡಬೇಕು ಅಲ್ವಾ, ಹೇಳಿ ನೀವೇ. ನಾನು ಇವತ್ತಿಂದ ಕಾರ್ ಓಡಿಸ್ತೀನಿ ಅಂತ ಅಂದ್ಕೊಬೇಡಿ. ನಾನು ಓಡಿಸಿದ್ರೆ ಯಾರು. ಬನ್ನಿ ಕಾರ್ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ ತಾನೇ ಕಲ್ತ್ಕೊಂಡೆ ಕಾರ್ ಸ್ಟಾರ್ಟ್ ಮಾಡೋದು. ನೋಡಿ ಕಾರ್ ಇನ್ನೇನು ಸ್ಟಾರ್ಟ್ ಮಾಡಿ. ಅಲ್ಲಿ ನೋಡಿ ಲೇಖ ಇದ್ದಾಳೆ, ಅವಳೊಂದು ಬೆಸ್ಟ್ ಫ್ರೆಂಡ್. ಅವಳು ಇನ್ನೊಬ್ಳು ಪಾಪ ಬರೋಕ್ಕಾಗಲಿಲ್ಲ ಅವಳು, ಅದಕ್ಕೆ ನಾನು ಅವಳು ಹೋಗ್ತಾಯಿದ್ದೀವಿ. ತಿಂಡಿ ತಿಂದೆ ಈಗ. ಇವತ್ತು ಉಪ್ಪಿಟ್ಟು ಮಾಡಿದ್ರೆ ನಾವು ನನ್ನ ಫೇವ್ರೇಟ್. ನೋಡಿ ಗೈಸ್, ನಮ್ಮಮ್ಮಿ ಬರ್ತಿದ್ದಾರೆ. ಇವತ್ತು ಫುಲ್ಲು ಶಾಕ್ ಆಗಿರ್ತಾರೆ ನೋಡಿ. ನನ್ನ ಗಾಡಿ ಇದು ಮಾಡ್ತಾ ಇರೋದಕ್ಕೆಲ್ಲ ಶಾಕ್ ಆಗಿರ್ತಾರೆ. ನಮ್ಮ ಡ್ಯಾಡಿ ಹೇಳ್ಕೊಟ್ಟಿದ್ದಾರೆ ನನ್ನ ಕಾರೆಲ್ಲ ಆನ್ ಮಾಡೋದು. ಕಲ್ತ್ಕೊಬಿಡ್ತೀನಿ, ಇನ್ನು ಸ್ವಲ್ಪ ದಿನ ಕಲ್ತ್ಕೊತೀನಿ ಕಾರೆಲ್ಲ ಓಡಿಸೋದು. ಬಂದರು ನೋಡಿ ನಮ್ಮ ಹಾಯ್ ಮಾಡು ಮಮ್ಮಿ. ಎಷ್ಟೋ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಫಸ್ಟು ನಾವು ದೇವ್ರನ್ನ ಮಾಡಬೇಕು. ಆನ್ ಇಡಬೇಕಪ್ಪ ಹೇಳೈತೆ. ಈ ಥರ ದೇವ್ರು ಮಾಡ್ಕೋಬೇಕು ನಾವು ಫಸ್ಟು. ಈ ಥರ ದೇವರೆಲ್ಲ ಮಾಡಬೇಕು. ಇರಿ ಒಂದು ನಿಮಿಷ, ಹೂವು ಹಾಕ್ಬಿಟ್ಟು ಸಿಗ್ತೀನಿ ನಿಮ್ಗೆ. ಈಗ ಬಿಟ್ಟಿದ್ದೀವಿ ನೋಡಿ ನಾವು. ನಮ್ಮ ಅಪ್ಪ ಗಾಡಿ ಓಡಿಸ್ತವ್ರೆ ಆ್ಯಸ್ ಯೂಶಲ್ಲು. ನಮ್ಮಮ್ಮ ಇಲ್ಲೇ ಕುತ್ಕೊಂಡವ್ರೆ. ಬಿಟ್ಬಿಟ್ಟೆ ನಮ್ಮ ಅಮ್ಮಂಗೆ ಮುಂದೆ ಕುತ್ಕೊಳ್ಳಿ ಅಂತ ನೋಡಿ. ಇಷ್ಟು ಲೇಟ್ ನಮ್ಮಮ್ಮ 1 hour ರೆಡಿ ಆಗೋರೆ. 1 hour ನೋಡಿ, ಮುಖನೇ 1 hour ರೆಡಿ ಆಗಿರೋದು ನಾವು. ನಮ್ಮ ಅಜ್ಜಿ ಇವಳು ಗೊತ್ತಾ? ಇವಳು ಗೊತ್ತಿಲ್ಲ ನಿಮ್ಗೆ ಯಾರಿಗೂ. ಹೊಸ ಹುಡುಗಿ ನಮ್ಮ ಅಜ್ಜಿ. ನೀನು ಬಂದಿದ್ಯಾ ನಮ್ಮ ಬ್ಲಾಗಲ್ಲಿ? ಹೊರಟಿದ್ದೀವಿ ಗಾಯ್ಸ್. ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಎಲ್ಲ ನೋಡಿ. ಆಮೇಲೆ ನಿಲ್ಸಿದ್ಮೇಲೆ ನಿಮ್ಗೆ ಒಂದ್ಸರಿ ಡಿಕ್ಕಿ ತೋರಿಸ್ತೀನಿ. ನಾನು ಶಾಕ್ ಆಗ್ಬಿಡ್ತೀರ. ಏನು ನೋಡಿ ಶಾಕ್ ಆಗಿಲ್ಲ ಅಂದರೂ ನನ್ನ ಪ್ಯಾಕಿಂಗ್ ಶಾಕ್ ಆಗ್ತೀರ. ಬರೀ 2 ದಿನಕ್ಕೇ ಒಂದು ದೊಡ್ಡ ಸೂಟ್ ಕೇಸ್ ತೊಗೊಂಡಿದ್ದೀನಿ ಹಿಂಗೆ. ನಾನು 5 ನಿಮಿಷಕ್ಕೂ ಚೇಂಜ್ ಮಾಡ್ತೀಯ. ಹಂಗಾರೆ ಊಟ ತಿಂಡಿ ಏನು ಬೇಡ ನಿನಗೆ. ಚೇಂಜ್ ಮಾಡೋದೇ ಆಗೋದಲ್ಲ ನೋಡಿ. ಫುಲ್ಲು ನನ್ನ ಹೇರ್ಸ್ ಚೆನ್ನಾಗಿ. ನಂದು ಹೊಸ ಬ್ಯಾಗ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿ. ಇವಳು ನಮ್ಮ ಬೆಸ್ಟ್ ಫ್ರೆಂಡ್. ಲೈಕ್ ಫ್ರೆಂಡ್ ಅಲ್ಲ, ಒಳ್ಳೆ ಬೆಸ್ಟ್ ಫ್ರೆಂಡ್ಗಿಂತ ಜಾಸ್ತಿ ತಂಗಿಗಿಂತ ಕಡಿಮೆ ಅಲ್ಲ, ತಂಗಿನೂ ಜಾಸ್ತಿನೇ. ಅವಳು ಒಂಥರ ಎಲ್ಲ ಪ್ಯಾಕೇಜ್. ಲಲಿತಾ ಒಬ್ಳಿದ್ದಾಳೆ, ಅವಳು ಬರಲಿಲ್ಲ. ಅವಳು ಎಲ್ಲೋ ಮದ್ವೆಗೆ ಹೋಗೋಳೆ, ಕೂರ್ಗೆ ಹೋಗೋಳೆ ಅವಳು ಅವ್ರ ನೇಟಿವ್ಗೆ. ಓಕೆ ಗಾಯ್ಸ್, ಹೋಗ್ತಾ ಹೋಗ್ತಾ ನೋಡೋಣ ಏನೇನು ಮಾಡ್ತೀವಿ. ನೀವು ನೋಡಿ ಏನೇನು ಮಾಡ್ತೀವಿ ನಾವು. ಪರವಾಗಿಲ್ಲ, ಇನ್ನೊಂದು ದಿನ ಕೊಡ್ಸಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೇಜಾರು ಮಾಡ್ಕೋಬೇಡಿ. ನನಗೆ ತುಂಬ ಏನೇನೋ ಇತ್ತು ಕೆಲಸ, ಸ್ಟ್ರೆಸ್ಸು ಅದು ಇದು ಎಲ್ಲ. ಅದಕ್ಕೆ ನಾನು ಇಷ್ಟು ಒಂದು 6, 7, 8, 9 months ಬ್ರೇಕ್ ತೊಗೊಂಡೆ. ಎಲ್ಲರಿಗೂ ಬ್ರೇಕ್ ಬೇಕಲ್ವ, ನನಗೂ ಬೇಕೇ ಬೇಕು. ಇನ್ಮೇಲೆ ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾ ಗೈಸ್, ಆಮೇಲೆ ಸಿಗೋಣ. ನಾವೀಗ ಯಾವುದೋ ಜ್ಯುವೆಲರಿ ಶಾಪಿಗೆ ಬಂದಿದ್ದೀವಿ. ನಮ್ಮಮ್ಮ ಗೊತ್ತಲ್ಲ, ಎಲ್ಲಾದರೂ ಹೋಗ್ಬೇಕಾದ್ರೆ ಏನಾದ್ರು ಒಂದು ನೋಡಿರ್ತಾರೆ, ಕರ್ಕೊಳ್ತಾರೆ ನನಗೆ. ಸೊ ಶೋಕೆ ಆಗ್ತಿದ್ದೀನಿ. ಇಲ್ಲೇ ಬಂದಿದ್ದೀವಿ, ನಮ್ಮ ಅಮ್ಮ ಇಲ್ಲಿ ನೋಡ್ತಾರೆ. ಕಾರಲ್ಲೇ ನಿಲ್ಲಿಸ್ಬಿಟ್ಟು ಬಂದು ತಗೋತಾರೆ. ಸಿಲ್ವರ್ ಜ್ಯುವೆಲರಿ ಅಂತ
ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೈ ಕೂಡ ಜೀವ ಈ ಥರ ನೀವು ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋಬೇಕು. ಆವಾಗಲೇ ತೊಗೊಂಡ್ವಿ ಗಾಯ್ಸ್, ಏನೋ ಒಂದು ತೊಗೊಂಡ್ವಿ. ಹಾಕೋಣ ಹೇಳ್ತೀನಿ ಏನು ತೊಗೊಂಡ್ವಿ. ಇಲ್ಲೇ ಇದೆ ನೋಡಿ ಅವ್ರ ಶಾಪು. ಇಲ್ಲಿ ಮೇಲೆ ನಾವು ಫ್ರೂಟ್ಸ್ ತೊಗೊತಾವ್ರಿ. ಚೆನ್ನಾಗಿದೆ ಶಾಪ್, ಆ್ಯಕ್ಚುಲಿ ಚೆನ್ನಾಗಿದೆ ಅಲ್ವೇನೆ. ಬಾಯ್ ಬಿಡು, ಚೆನ್ನಾಗಿದೆ ಶಾಪು. ಮತ್ತು ನೀನು ಮಾತು ಬರೋಲ್ಲ ಅಂದ್ಕೊಂಡ್ರೆ ಮಾತು ಬರ್ತೇವೆ. ಅವಳು ಸ್ವಲ್ಪ ಶೈ ಅಷ್ಟೇ, ಒಂದು ಸ್ವಲ್ಪ ದಿನ ಅಭ್ಯಾಸ ಆಗುತ್ತೆ. ಮಾಡಿಲ್ಲಲ್ಲ ಅವಳ ಜೊತೆ ಯಾವತ್ತು ನೋಡಿ ನಗ್ತಾವಳೆ ಅವಳು. ಕ್ಯಾಮ್ರಾ ಮುಂದೆ ಅಷ್ಟೇ ಪಾಪ, ಹಿಂದೆಗಡೆ ನಮಗೆ ಗೊತ್ತು ಏನು, ಅಲ್ಲಿ ಇನ್ನೂ ದೊಡ್ಡ ಪಾಪ. ಈಗ ಪಿಂಕ್ ಅದು ಪಕ್ಕದ ಸಾಲದನ್ನೇ ಹಾಕೋ. ನಾಳೆ ಹಾಕ್ಕೊಂಡ್ರೆ ನಾಳೆ ತೋರಿಸ್ತೀನಿ, ಇಲ್ಲ ಬೇರೆ ದಿನ ಹಾಕ್ಕೊಂಡ್ರೆ ಬೇರೆ ದಿನ ತೋರಿಸ್ತೀನಿ. ಸನ್ಲೈಟ್ ನೋಡಿ ಗಾಯ್ಸ್, ಅಲ್ಲಿ ಏನೋ ಸಿಕ್ತು ನಂಗೆ. ಆ್ಯಂಟಿಕ್ ಥರ ಇಲ್ಲ, ಬಟ್ ಒಂದು ಸುತ್ತಕೊಂಡೆ ಸುಮ್ಮನೆ ಎತ್ಕೊಬಂದೆ. ನಾನು ಹಿಂಗೆ ಸ್ವಲ್ಪ ಹುಡುಕ್ತಾ ಇರ್ತೀನಿ, ಏನಾದ್ರು ಸಿಗುತ್ತಾ ಈ ಥರ ಎಲ್ಲ. ನನಗೆ ಕಲೆಕ್ಷನ್ ಮಾಡೋಕ್ಕೆ ತುಂಬ ಇಷ್ಟ. ಅಲ್ಲಿ ಇಲ್ಲಿ ಲೈಕ್ ಇಟ್ಸ್ ಲೈಕ್ ಸಮಥಿಂಗ್ ಏನೋ ಸಿಗುತ್ತೆ ಆ ಥರ. ನೀವು ಈ ಥರ ಎಲ್ಲ ಮಾಡಿ ಕಲೆಕ್ಷನ್ ಇಟ್ಕೋಬೇಕು. ಮುಂದೆ ನೀವು ತೋರಿಸ್ಬೇಕು, ಈ ಥರ ಎಲ್ಲ ಇತ್ತು, ನಾನು ಈ ಥರ ಹೋಗಿದ್ದೆ, ಎಕ್ಸ್ಪ್ಲೋರ್ ಮಾಡಿದೆ, ಸಿಕ್ತು ಅಂತ. ಹೌದು ಗಾಯ್ಸ್, ಈ ಥರ ಮಾಡಿದ್ರೆ ನಿಮ್ಮ ಬ್ರೈನ್ ವರ್ಕ್ ಆಗುತ್ತೆ. ನೋಡಿ ತಲೆ ಬಾಚ್ಕೊಂಡು ಮತ್ತೆ ಗಾಯ್ಸ್ ಏನು ಸಮಾಚಾರ? ನಾವು ಫುಲ್ ಆರಾಮಾಗಿದ್ದೀವಿ. ಬಾಚ್ಕೊಳ್ಳಿ, ಅವಳು ಸ್ವಲ್ಪ ಶೈ. ಇವಾಗ ನೋಡಿ ಬಾಚ್ಕೊತ ಅವಳು ಅನ್ಕೋತಾ ಇರ್ತಾಳೆ, ಯಾಕೆ ಬಂದ್ಬಿಟ್ಟು ಅನ್ಕೊಳ್ಳಲ್ಲ ಗಾಯ್ಸ್. ಏನು ಅನ್ಕೊಳ್ಬೇಕು, ಒಳ್ಳೆ ಫ್ರೆಂಡು, ಬೆಸ್ಟ್ ಫ್ರೆಂಡ್ ಎಲ್ಲ ಅವಳಿಗೆ ಇರೋದು. ನೋಡಿ ಮಾತಾಡ್ತಾನೆ ಇರ್ತಾರೆ ನಮ್ಮ ಅಪ್ಪ ನಮ್ಮ ಅಜ್ಜಿ. ಅದಕ್ಕೆ ಅವರಿಬ್ರು ಮುಂದೆ ಬಿಟ್ಬಿಟ್ಟಿದ್ದೀನಿ, ನಾನೇ ಮುಂದೆ ಕೂತ್ಕೋತಾ ಇದ್ದೀನಿ. ಬೇಕು ಅದಕ್ಕೆ ಬಂದೆ. ಹೇರ್ ಸ್ಟೈಲ್ ಮಾಡ್ಕೊತಾವಳಿಗೆ. ನಮ್ಮ ಆಗಲೇ ಫೋನ್ ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ತಾವ್ರೆ ಅದನ್ನು ರೀಲ್ಸ್ ಮಾಡಕ್ಕೆ ಈಗ ನೋಡ್ರಿ. ಅಮ್ಮ ನೀನು ಯಾಕಮ್ಮ ಈಗ ಊಟ ಮಾಡೋಕ್ಕೆ ಬಂದು ಇಲ್ಲಿ ಯಾರೋ ನಮ್ಮ ರಿಲೇಟಿವ್ ಮನೆಗೆ ಹೋಗ್ಬೇಕು ಅಂತ ಅವರು ಸ್ಟಡಿ ಮಾಡ್ತಾರೆ. ಅವರೆಲ್ಲ ಅದಕ್ಕೆ ಬರೋಷ್ಟೊಂದು ಊಟ ಮಾಡಿ ನಡಿ. ಊಟ ಮಾಡಿಬಿಟ್ಟು ಸಿಗ್ತೀನಿ. ರೊಟ್ಟಿ ತಿಂತಾ ಇದ್ದೀವಿ ಬಾಯ್ಸ್. ಇವಳಾಗಲೇ ಸ್ಟಾರ್ಟ್ ಮಾಡಿಬಿಟ್ಟು ಬಂದು ಗಸೂರು ಮನೇಲಿ ಬಂದ್ಬಿಟ್ಟು ಇವಾಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇವರು ನಮ್ಮ ಮಾಮ. ಹಾಯ್ ಮೇಡಿ. ಇವ್ರ ಮನೆಗೆ ಬಂದಿದ್ವಿ ನಾವೀಗ. ನಮ್ಮ ಅದೇನೋ ತೊಗೊಂಡ್ರು ಕುಂಕುಮ. ಹೋಗ್ತಾ ಇದೀವಿ, ಆರಾಮಾಗಿ ಮಲ್ಕೊಬಿಡೋದು. ಇನ್ನೂ 4 hours ಜರ್ನಿ ಇದೆ ಗಾಯ್ಸ್. 4 hours ಜರ್ನಿ, ಒಂದಲ್ಲ ಎರಡಲ್ಲ 4 hours. ಏನು ಮಾಡೋದು, ಹೋಗ್ಬೇಕು. ನನಗೆ ಮುಂದೆ ಬಂದ್ಬಿಟ್ಟೆ, ಅವಳ ಹಿಂದೆ ಹಾಕ್ಬಿಟ್ಟೆ. ಬಜ್ಜಿ ನೋಡಿ, ಸ್ಮೈಲಿಂಗ್ ಎದ್ಬಿಟ್ಲು ಮುಂಡೆ ನೋಡಿ. ಅಕ್ಕ ಫುಲ್ಲು ಫ್ಲ್ಯಾಟ್ ಆಗಿಬಿಟ್ಟವ್ರೆ. 4
ಕಲ್ತ್ಕೊಂಡ್ಬಿಟ್ಟೆ ಮಾಡ್ತಾ ಇರೋದು. ನಾನು ಮಲ್ಕೊಂಡಿದ್ದೆ. ಪಾಪ ನಮ್ಮ ಅಪ್ಪ ಒಬ್ಬರೇ ಓಡಿಸ್ಬೇಕು, ಅದಕ್ಕೆ ನಾನೇ ಕಲ್ತ್ಕೊತೀನಿ ಕಾರಿನ ಸ್ವಲ್ಪ 18 ಇಯರ್ಸ್ ಆದಮೇಲೆ ನಾನೇ ಓಡಿಸ್ತೀನಿ ಗಾಡಿ. ನಾವು ದಾವಣಗೆರೆ ರೂಟಲ್ಲಿ ಹೋಗ್ತಾ ಇದ್ವಲ್ಲ, ಅದಕ್ಕೆ ಯಾಕೆ ಬೆಣ್ಣೆ ದೋಸೆ ಹೋಗ್ತಾ ಹೋಗೋದು. ಇಲ್ಲೇ ಇದೆ ನೋಡಿ ಯಾವುದೋ ಡೆಂಟಲ್ ಕಾಲೇಜ್ ಎದುರುಗಡೆ ಇದೆ. ಇದು ಆರಾಮಾಗಿ ಕೂತ್ಕೊಳ್ಳಿ. ಫೇಮಸ್ ಜಾಗ ಅಂತ ಇದು. ಈ ಬೆಣ್ಣೆ ದೋಸೆ ಅದು ಚೆನ್ನಾಗಿರುತ್ತೆ. ನೀವು ಬಂದು ತಿನ್ನಿ. ಡ್ಯಾಡಿ ಐದು ಕೊಡಿ. ನೀವು ಬೇಡವಾ? 4 ತಗೊಳ್ಳಿ. ಬರುತ್ತೆ ತೋರಿಸ್ತೀನಿ ತಿನ್ನುವಾಗ. ನೋಡಿ ಗೈಸ್, ಬಂತು ಬೆಣ್ಣೆ ದೋಸೆ. ನೋಡಿ ಇಲ್ಲಿ ಅವು ಬೆಣ್ಣೆ ಹಾಕಿದ್ರು, ಗರಮ ಗರಂ ಬೆಣ್ಣೆ ದೋಸೆ. ನೋಡಿ ಈ ಥರ ಆಲೂಗಡ್ಡೆನ ಬೇಯಿಸ್ಬಿಟ್ಟು ಹಿಂಗೆ ಮಾಡ್ಕೊಂಡು ಇಟ್ಕೊಳ್ಳಿ, ಅದೇ ಆಲೂಗಡ್ಡೆ ಪಲ್ಯ. ಹೆಂಗಿದೆ ಪಾಪ? ಈರುಳ್ಳಿನೂ ತಿಂದೇ ಇಲ್ಲ ನಮ್ಮ ಅಜ್ಜಿಗೆ ಬೇಡವಂತ. ಗೈಸ್ ಕಾಫಿ ಕುಡಿತಾವ್ರೆ. ಕಾಫಿ ಗ್ಲಾಸ್ 10 ರೂಪಾಯಿ, ಕಾಫಿ 4 ರೂಪಾಯಿ. ನಿಜವಾಗ್ಲೂ ಈ ಗ್ಲಾಸ್ 10 ರೂಪಾಯಿ? ಮನೆಗೆ 10 ರೂಪಾಯಿ ಕೊಡಿದೀವಿ, ಎತ್ಕೊಂಡು ಹೋಗ್ಬೋದಾ? ನೋಡಿ ಏನ್ ಮಾತಾಡ್ತಾರೆ ಅಂದ್ರೆ, ನಂಗೆ ಇಷ್ಟೇ ಕೊಡ್ತಾವ್ರೆ ನೋಡಿ ಗೈಸ್, ನಾನೇ ಬೇಡ ಅಂತ. ನಮ್ಮ ಕೈ ಹಿಡ್ಕೊಳಕ್ ಅದ್ ಕೊಟ್ಟಿದ್ರು, ಇನ್ನೊಂದು ಕೈ ಹಿಡ್ಕೊತ ನನಗೆ. ನೋಡಿ ಇದೇ ರೋಡಲ್ಲಿ ಬಂದ್ರೆ ಎಷ್ಟೊಂದು ಬೆಣ್ಣೆ ದೋಸೆ. ಯಾಕೆ ಹೇಳಿ ಕಾಸ್ಟ್ಲಿ ಇರ್ತಾರೆ? ಇಲ್ಲಿ ತಿನ್ಬಿಟ್ಟು ಏನಾರು ಅಲ್ಲಿ ಮುರಿದೋದ್ರೆ ಅಲ್ಲಿ ಹೋಗ್ಲಿ ಅಂತ ಎದುರುಗಡೆ ತಲೆ ಅಂದ್ರೆ ನಮ್ಮ ಇಂಡಿಯನ್ಸ್ದು, ಅದರಲ್ಲೂ ಕರ್ನಾಟಕದವರು. ಮೆಡಿಕಲ್ ಕಾಲೇಜ್. ನಮ್ಮ ಅಪ್ಪ ಏನು ನಿಂತ್ಕೊಂಡವ್ರು ನೋಡಿ ಗೈಸ್. ಇವಳು ಬರೀ ನಗದೇ ಆಯ್ತು. ಜೇಮ್ಸ್ ಅಂತ ಹಾಕೊಂಡ್ಬಿಡ್ಬೇಕಿತ್ತು, ಚೆನ್ನಾಗಿರೋದು. ಎಲ್ಲಿ ನೋಡ್ತಾಳೆ? ಅದಕ್ಕೆ ನಾವು ನೋಡಿದ್ದು. ತಲೆ ನಂದು ಬರುತ್ತಲ್ಲ ಕನ್ನಡಕ, ಏನು ಟೋಪಿ ಎಲ್ಲ ಹಂಗೆ ಹಾಕೊಂಡ್ಬಿಡು, ಎಡಿಟ್ ಮಾಡ್ಕೊಬೋದು. ನೋಡಿ ಫಸ್ಟ್ ಬಾಯೇ ಬಿಡ್ತಿರ್ಲಿಲ್ಲ, ಈಗ ಬಾಯೇ ಮುಚ್ಚಲ್ಲ ವ್ಲಾಗಲ್ಲಿ. ನಮ್ಮ ಅಜ್ಜಿ ನಂಗೂ ಇವ್ರಿಗೂ ಸಂಬಂಧ ಎಲ್ಲ ಥರ ನಿಂತ್ಬಿಟ್ಟವ್ರಿ ಗೈಸ್, ಶಿಸ್ತಾಗಿ. ಆಗ್ಬಿಟ್ಟೈತೆ ನಮ್ಗೆ ಪ್ಯಾರ್ಗೆ ಆಗ್ಬಿಟ್ಟೈತೆ, ಚಾರ್ಗೆ ಹೋಗ್ಬಿಟ್ಟೈತೆ ನಮ್ಗೆ, ಚಾರ್ಗೆ ಹೋಗ್ಬಿಟ್ಟೈತೆ. ನಮ್ಮಿನ ಸೇರ್ತಾ ಇಲ್ಲ ನಮ್ದಕ್ಕೆ, ನೀರು ಕೊಡ್ತಾ ಇಲ್ಲ ನಮ್ದಕ್ಕೆ, ಹಾಳಾಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಪ್ಯಾರ್ಗೆ ಆಗ್ಬಿಟ್ಟೈತೆ.
ನಾನು ತುಂಬ ಹಾರ್ಡ್ ವರ್ಕ್ ನೋಡಿ. ಲೇಖ ಏನು ಹೆಲ್ಪ್ ಮಾಡಲ್ಲ ನನಗೆ. ಹೋಗ್ತಾರೆ ಈಗ ಮೈಯಲ್ಲ, ನಮ್ಮಮ್ಮ ಮೇಲೆ ಇರ್ತಾರೆ. ನಾನು ಅಜ್ಜಿ ಪಪ್ಪ ಲೇಖ ನೋಡಿ ನಂದು. ನೋಡಿ ಏನು ಇಷ್ಟೊಂದು ಲಗೇಜ್ ಇರ್ತದೆ, ಒಂದು ವಾರ ಇರ್ತೀರಾ? ಈ ಸುಮ್ಮನೆ ಇರಜ್ಜಿ. ನಮ್ಮ ಅಜ್ಜಿ ಯಾವಾಗ ನಂಗೆ ಕಡ್ಡ ಮಾಡೋದು ಮಾಡ್ತಾರೆ. ಅದೇ ಹೇಳಿದ್ದು ಒಂದು ವಾರ ಇರ್ತೀರಾ ಅಂತ. ನೋಡಿ ಈಗ ಮ್ಯಾಜಿಕ್ ಬಾರು ಅಲ್ಲಿ ಕೂದಲಿಗೆ ಸಿಕ್ಸ್ಬಿಟ್ಟಿದ್ದೀನಿ ಹೋಗುತ್ತೆ ಅಂತ ಹೇಳಿ. ಹೋಗೋದಷ್ಟೇ. ನಮ್ಮ ಗೊತ್ತಿಲ್ಲ ಯಾವ ರೂಮ್ ಅಂತ, ಚೆನ್ನಾಗಿದೆ ನೋಡಿ. ಯಾವುದಿದು? ಶಂಕರ್ ಕಂಫರ್ಟ್ಸ್. ಹೋಗಿ ನೋಡಿ ತೋರಿಸು. ನೋಡಿ ಇಲ್ಲೇನೇನೋ ಇಟ್ಟಾರೆ ಚೆನ್ನಾಗಿ. ಹಾಯ್ ಗೈಸ್. ಹಾಯ್ ಗಾಯ್ಸ್. ಹಾಯ್ ಹಾಯ್ ಹಾಯ್. ನೋಡಿ ಏನೇನೋ ಇಟ್ಟವ್ರೆ ಇದೆಲ್ಲ. ಏನು ಹೊಡಿಬೇಡ ಅಂದ್ಬಿಟ್ಟಾಯ್ತು. ಇಲ್ಲೇನಿದೆ? ಇಲ್ಲೇನಿಲ್ಲ, ಖಾಲಿ. ನೀವು ಕುತ್ಕೋಬೋದು ಬೇಕಾದ್ರೆ ಬಂದು. ಟಿವಿ ಇದೆ ಗೈಸ್. ವಿಡಿಯೋ ಕಳಿಸಿದ್ದೀನಿ 2 ಬೆಡ್ ಆಗುತ್ತೆ. ಇದು ವಾಶ್ರೂಮ್ ಚೆನ್ನಾಗಿದೆ. ರೆಡಿ ಆಗೋಣ ಅಂತ ರೆಡಿ ಆಗ್ತದೆ ಗಾಯ್ಸ್. ಪಪ್ಪ ಕೆಳಗೋಗೇನ ತಂದಿಯಾಗಿ ಅವಲಕ್ಕಿ ಪವಲಕ್ಕಿ ಕಾಂಚನ ಮೀನ ಮೀನ ಅಂತ. ಲೇಖ ನೋಡಿ ಆಗಲೇ ಬಟ್ಟೆ ಹಾಕೋಬಿಟ್ಲು. ಟಾನ್ ನಾನು ಇನ್ನೂ ಹಿಂಗೆ ಇದ್ದೀನಿ. ಹಿಂಗೆ ಹೋದ್ರೆ ಚೆನ್ನಾಗಿರುತ್ತಲ್ಲ ಮದುವೆಗೆ. ಯಾರೂ ಹೋಗಲ್ಲ, ಬ್ಯುಸಿ ನೋಡಿ ಅವಳು. ಯಾವಾಗ ಫೋನ್ ಅಂದರೆ ಫೋನ್. ಇಲ್ಲಿಂದ ಕಟ್ಟಬೇಕ. ನಾನು ಈಗ ಡ್ರೆಸ್ ಚೇಂಜ್ ಮಾಡಿ ಸಿಗ್ತೇನೆ. ನೋಡಿ ಅಷ್ಟು ರೆಡಿ ಆಗ್ತಾವ್ರಿ ನಮ್ಮಮ್ಮ. ಎಲ್ಲದಕ್ಕೂ ನನ್ನ ಹಿಡ್ಕೊಬಾರ್ದು ನೀನು. ನಮ್ಮಮ್ಮ ನೀನು ಯಾವ ಅಮ್ಮ? ನೀನೆಂತ ನನ್ನಮ್ಮ. ನಂದಿಷ್ಟೇ, ಮತ್ತೇನಿಲ್ಲ. ಮಾಡ್ಕೊಂಡಿದ್ದೆಲ್ಲ ತೆಗಿರ್ಲಿಲ್ಲ ಲೇಖ. ಇಷ್ಟೊತ್ತು ಆಗಿದ್ದೆಲ್ಲ ತಕೊಳ್ಳಿಲ್ಲ ನೋಡಿ ಇದೆಲ್ಲ ಲೇಖದು. ಇಷ್ಟು ಲೇಖದ್ದೆ. ಆಯ್ತು, ಈ ಕಡೆ ಜಾಗ ಬಿಡ್ತೀಯಾ? ನಾನು ಇಷ್ಟೇ ಸಿಂಪಲ್ ಸನ್ಸ್ಕ್ರೀನ್ ಹಾಕ್ಕೊಂಡೆ. ಈಗ ಇದೊಂದು ಕ್ರೀಮ್ ಹಾಕೊಂಡು ಅಷ್ಟೇ. ಇದೊಂದು ಇಷ್ಟೊಂದು ಸುಳ್ಳು ಹೇಳ್ಕೊಂಡು ನೋಡಿ. ನಾನು ಇದೆಲ್ಲ ಹಾಕ್ಕೊಳ್ಳಲ್ಲ ಗೈಸ್, ನಂಗೆ ಅದೇನೋ ಇಷ್ಟನೇ ಆಗಲ್ಲ. ಇವಳೆಲ್ಲ ನೋಡಿ ಮುಂದೆ ಇವಳೊಂದು ಪಾರ್ಲರ್ ತೆಗಿತಾಳಂತೆ. ನಮ್ಮ ಫ್ರೆಂಡ್ ಗುಂಪಲ್ಲಿ ಒಬ್ರು ಟಮಟೆ ಹೊಡಿತಾರಂತೆ. ಇವಳು ಆ ಮದ್ವೆಗೆ ಮೇಕಪ್ ಮಾಡ್ತಾಳೆ, ಆ ಮದ್ವೆಗೆ ಟಮಟೆ ಒಬ್ರು ಹೊಡಿತಾರೆ. ನಾನು ಹಿಂಗೋಗಿ ವಿಡಿಯೋಗ್ರಫಿ ಮಾಡ್ತೀನಿ. ಇದು ನೋಡಿ, ಇದು ನನ್ನ ಸೀನಿಯರ್ ಕೊಟ್ಟಿದ್ದು. ಚೆನ್ನಾಗಿದೆ. ಇದು ಇವಳದೆ ಗೈಸ್, ನಮ್ಮ ಸೀನಿಯರ್. ನಾವಪ್ಪ ಇನ್ನೂ ಕುತ್ಕೊಂಡು ಆರಾಮಾಗಿ ತಿಂತಾವ್ರಿ. ರೆಡಿ ಆದೆ ಗಾಯ್ಸ್. ಚೆನ್ನಾಗಿದೆ. ಈ ಥರ ನೀಲ್ಸ್ ಯಾಕೆ ಅಂದರೆ NCC cadets will understand this. ನೋಡಿ ಎಲ್ಲರೂ ರೆಡಿ ಆಗಿದ್ದಾರೆ, ಫೋಟೋ ಹಿಡ್ಕೊತಾ ಇದ್ದಾರೆ. ಈ ಕಡೆ ಬರ ಇಲ್ಲಿ. ಲೈಕ್ ಈ ಥರ ನಮ್ಮಮ್ಮ, ಈ ಥರ ನಮ್ಮಪ್ಪ, ಈ ಥರ ಸರ್ ನಮ್ಮ ಅಜ್ಜಿ, ಈ ಥರ ನಮ್ಮಪ್ಪ, ನಾನು ಈ ಥರ ಫೋಟೋ ಹಿಡಿತಾರೆ. ಜಸ್ಟ್ ಒಂದು ಅರ್ಧ ಗಂಟೆ ಆಗಿದೆ ಸ್ಟಾರ್ಟ್ ಆಗಿದೆ ರಿಸೆಪ್ಷನ್. ನೋಡಿ
ನಮ್ಮ ಪಪ್ಪ ಮಮ್ಮಿ. ಚೆನ್ನಾಗಿ ಕಾಣ್ತಾವಳಲ್ವಾ ಗೈಸ್ ಲೇಖಾ? ಚೆನ್ನಾಗಿ ಮೇಕಪ್ ಮಾಡಿ. ಇದೆಲ್ಲ ಮುಗೀತು, ಊಟ ಆಯಿತು, ಫೋಟೋಸ್ ಮುಗೀತು, ಎಲ್ಲ ಮುಗೀತು. ಹೋಗ್ತಾ ಇದ್ದೀವಿ ಮನೆ ರೂಮ್ಗೆ ಹೋಗ್ತಾ ಇದ್ದೀವಿ. ಹೋಗಿ ಫುಲ್ ತಾಚ್ಕೊಳ್ಳೋದು. ಇಲ್ಲ ಏನೋ ಮೂವಿ ನೋಡ್ಬೇಕಂತ ಇದ್ದೀನಿ ನಾನು. ನೋಡ್ಬಿಟ್ಟು ಮಲ್ಕೋದು. ಸೊ ಬಾಯ್, ಗುಡ್ ನೈಟ್ ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲರೂ ಲೈಕ್ ಮಾಡಿ, ಅಷ್ಟು ಮಾಡಿ. ಆ ಕಡೆ ಬಾ, ಇಲ್ಲಿ ಆಯ್ತು ಗೈಸ್, ತೆಗಿರಿ. ಆಯ್ತು, ಬಾಯ್ ಲೇಖಾ. ಬಾಯ್ ಬಾಯ್ ಗೈಸ್, ಎಲ್ಲರಿಗೂ ಬಾಯ್ ಬಾಯ್. ಬಾಯ್ ಮಣಿ ಪಪ್ಪ. ಬಾಯ್ 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 ಬಾಯ್. ಗುಡ್ ನೈಟ್. ಕೈ ನೋಡ್ಕೊಂಡಾಗ ನಿಮ್ಮ ಅಜ್ಜಿ ಎಲ್ಲ ಇಟ್ಕೊಂಡಿರ್ತಾರೆ. 7 ಗಂಟೆಗೆಲ್ಲ ದೊಡ್ಡ